ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ನಮ್ಮ RCB ತಂಡದ್ದು ಇವತ್ತು KKR ವಿರುದ್ಧ ಒಂದು ದೊಡ್ಡ ಬದಲಾವಣೆ ಆಗಲಿದೆ. ಹೌದು, ಮೊದಲನೇ ಮ್ಯಾಚ್ನಲ್ಲಿ ನಮ್ಮ RCB ತಂಡ ಈ ಬದಲಾವಣೆಯಿಂದ ಬರುತ್ತೆ ಅಂತ ಹೇಳ್ಬೋದು. ಹಾಗಾದರೆ ಆ ದೊಡ್ಡ ಬದಲಾವಣೆ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲನ್ನು ಸೆಲೆಕ್ಟ್ ಮಾಡಿ. ಇನ್ನು ಫ್ರೆಂಡ್ಸ್, ನಮ್ಮ RCB ತಂಡದಲ್ಲಿ ದೊಡ್ಡ ಬದಲಾವಣೆ ಏನು ಅಂದರೆ ಇದೊಂದು ಬಿಗ್ ಟೆನ್ಷನ್ ಅಂತ ಹೇಳ್ಬೋದು. ಹೌದು, ಯಾರನ್ನು ಆಡಿಸ್ಬೇಕಂತ. ಹೌದು, ಅದು ಫಾರಿನ್ ಪ್ಲೇಯರ್ಸ್ನಲ್ಲಿ ಅಂತ ಹೇಳ್ಬೋದು. ಹೌದು, ನಮ್ಮ RCB ತಂಡದಲ್ಲಿ ಈಗಾಗಲೇ ಫಿಲ್ ಸಾಲ್ಟ್, ಲಿಮ್ ಲಿವಿಂಗ್ಸ್ಟನ್, ಜಕೋಬ್ ಬೆಥೆಲ್, ಟಿಮ್ ಡೇವಿಡ್, ರೋಮಿಯೋ ಶೆಫರ್ಡ್, ಜೋಶ್ ಹೆಜಲ್ವುಡ್ ಇಂಥ ಸ್ಟಾರ್ ಫಿನಿಷರ್ಗಳು, ಸ್ಟಾರ್ ಆಟಗಾರರು ಇದ್ದಾರೆ ಅಂತ ಹೇಳ್ಬೋದು. ಅದು ಕೂಡ ಫಾರಿನ್ ಆಟಗಾರರು. ಇದರಲ್ಲಿ ಈಗ 4 ಜನರನ್ನು ಯಾರನ್ನು ಆಡಿಸಬೇಕು ಅಂತ ನಮ್ಮ RCB ತಂಡಕ್ಕೆ ದೊಡ್ಡ ಚಿಂತೆ ಆಗ್ತಾ ಇದೆ. ಇದರಲ್ಲಿ ಮೇನ್ ಆಗಿ ನಮ್ಮ RCB ತಂಡದಲ್ಲಿ ಈಗ ಫಿಲ್ ಸಾಲ್ಟ್ ಮತ್ತು ಲಿಮ್ ಲಿವಿಂಗ್ಸ್ಟನ್, ಜೋಶ್ ಹೆಜಲ್ವುಡ್ ಅವರು ಫಿಕ್ಸ್ ಆಗಿರುತ್ತಾರೆ. ಇನ್ನೊಬ್ಬ ಫಾರಿನ್ ಪ್ಲೇಯರ್ ಯಾರು ಅಂತ ನೋಡೋದಾದರೆ ಅದು ರೋಮಿಯೋ ಶೆಫರ್ಡ್ ಅಥವಾ ಟಿಮ್ ಡೇವಿಡ್, ಇವರಿಬ್ಬರಲ್ಲಿ ಒಬ್ಬರನ್ನು ಆಡಿಸುವ ಸಾಧ್ಯತೆ ಇದೆ. ಅದರಲ್ಲಿ ಭಾಳಾಗಿ ರೋಮಿಯೋ ಶೆಫರ್ಡ್ ಅವರನ್ನು ಆಡಿಸುವ ಸಾಧ್ಯತೆ ಇದೆ. ಯಾಕೆಂದರೆ ಟಿಮ್ ಡೇವಿಡ್ ಅವರು ಬಾಲಿಂಗ್ನಲ್ಲಿ ಮತ್ತು ಬ್ಯಾಟಿಂಗ್ನಲ್ಲಿ ಎರಡರಲ್ಲೂ ಕಾಂಟ್ರವರ್ಸಿ ತೋರಿಸಲ್ಲ. ಬ್ಯಾಟಿಂಗ್ನಲ್ಲಿ ಕೇವಲ ಇವರು ಕಾಂಟ್ರವರ್ಸಿಯನ್ನು ತೋರಿಸ್ತಾರೆ. ಅದಕ್ಕಾಗಿ ಈಗ ರೋಮಿಯೋ ಶೆಫರ್ಡ್ ಅವರನ್ನು ಆಡಿಸಿದರೆ ಅವರು ಬಾಲಿಂಗ್ನಲ್ಲೂ ಅಂಥ ಪರ್ಫಾರ್ಮೆನ್ಸನ್ನು ಕೊಡ್ತಾರೆ ಮತ್ತು ಬ್ಯಾಟಿಂಗ್ನಲ್ಲೂ ಬಿಗ್ ಹಿಟ್ಟರ್ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ಇವರಿಬ್ಬರಲ್ಲಿ ಯಾರನ್ನು ಆಡಿಸ್ಬೇಕು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.